ಕಣ್ಣೀರು ಹಾಕಿದ ಫ್ಯಾಮಿಲಿ ಅರ್ಜುನ್ ಜನ್ಯ ಅವರ ಹೆಂಡತಿ ಗೀತಾ ಅವರು ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಅರ್ಜುನ್ ಜನ್ಯ ಅವರು ಕೂಡ ಒಂದು ಕಣ್ಣೀರನ್ನು ಹಾಕಿದ್ದಾರೆ. ತಮ್ಮ ಮಗಳ ಬಗ್ಗೆ ಮಾತನ್ನು ಹೇಳುತ್ತಾ ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಏನು ಮಾಡಿದ್ರು ಇವ್ರ ಮಗಳು ಓದಲು ಅಂತ ಶಾಲೆಗೆ ಕಳಿಸಿದ್ರೆ ಈ ರೀತಿಯಾಗಿ ಮಾಡಿದ್ದಾಳಂತೆ. ಸೊ ಅಷ್ಟಕ್ಕೂ ಏನು ಮಾಡಿದ್ರು, ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ಅರ್ಜುನ್ ಜನ್ಯ ಅವರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಒಂದೆರಡು ಮಾತಲ್ಲ. ಯಾಕಪ್ಪ ಅಂತಂದರೆ ಒಂದು ಸಂಗೀತ ನಿರ್ದೇಶಕರಾಗಿ ಇಂದಿಗೆ ಒಂದು ನಿರ್ದೇಶಕರಾಗಿ ಕೂಡ ಒಂದು ಫೀಲ್ಡಲ್ಲಿ ಕಾಲಿಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಅವರ ಒಂದು 45 ಸಿನಿಮಾವನ್ನು ನಿರ್ದೇಶನವನ್ನು ಕೂಡ ಮಾಡಿದ್ರು. ತುಂಬ ಚೆನ್ನಾಗಿ ಒಂದು ಚಿತ್ರ ಕೂಡ ಮೂಡಿ ಬಂತು. ಉಪೇಂದ್ರ ಆಗಿರ್ಬೋದು, ಹಾಗೆ ತುಂಬಾ ಒಂದು ಒಳ್ಳೆಯ ಒಂದು ಆರ್ಟಿಸ್ಟ್ ಇವರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡಬೇಕಪ್ಪ ಅಂತಂದರೆ ತಮ್ಮ ಮಗಳ ಬಗ್ಗೆ ತುಂಬಾ ಒಂದು ಯೋಚನೆಯನ್ನು ಮಾಡ್ತಿರ್ತಕ್ಕಂಥ ಒಂದು ಅರ್ಜುನ್ ಜನ್ಯ ಅವರು, ನನ್ನ ಮಗಳು ಚೆನ್ನಾಗಿ ಬೆಳೀಲಿ, ನನ್ನ ಮಗಳು ಯಾವುದೇ ರೀತಿಯ ಒಂದು ಕಷ್ಟಗಳನ್ನು ಅನುಭವಿಸಬಾರ್ದು, ತುಂಬ ಚೆನ್ನಾಗಿ ಬೆಳಿಬೇಕು ಅವಳು ಅನ್ನೋದು ಒಂದು ಅವರ ಆಸೆ ಆಗಿತ್ತು. ಯಾಕಪ್ಪ ಅಂತಂದರೆ ತುಂಬಾ ಒಂದು ಕಷ್ಟಗಳನ್ನು ನೋಡ್ಕೊಂಡು ಬೆಳೆದುಕೊಂಡು ಬಂದವರು ಇವರು. ಸೊ ನನ್ನ ಮಕ್ಕಳಿಗೆ ಆ ಕಷ್ಟ ಬರಬಾರ್ದು, ನನ್ನ ಮಗಳಿಗೆ ಆ ಕಷ್ಟ ಬರಬಾರ್ದು, ನನ್ನ ಮಗಳು ತುಂಬ ಚೆನ್ನಾಗಿ ಬೆಳಿಬೇಕು, ಅವಳು ಸಂಗೀತ ಕ್ಷೇತ್ರಕ್ಕೆ ಬರಬೇಕು ಏನಂತ ನನಗೆ ಆಸೆ ಇಲ್ಲ, ಅವಳಿಗೆ ಯಾವ ಕ್ಷೇತ್ರದಲ್ಲಿ ಒಂದು ಇಂಟ್ರೆಸ್ಟ್ ಇದೆಯೋ ಆ ಕ್ಷೇತ್ರವನ್ನು ಚೂಸ್ ಮಾಡ್ಕೊಳ್ಳಿ, ಅವಳು ತುಂಬ ಚೆನ್ನಾಗಿ ಬೆಳೀಲಿ ಅನ್ನೋ ಮಾತನ್ನು ಅರ್ಜುನ್ ಜನ್ಯ ಅವರು ಹೇಳಿದರು. ನನ್ನ ಒಂದು ಕನಸುಗಳನ್ನು ಅವಳು ಪೂರೈಸೋದು ಬೇಡ, ಯಾಕಪ್ಪ ಅಂತಂದರೆ ನನ್ನ ಕನಸುಗಳನ್ನು ಪೂರೈಸಿ ಅವಳೇನು ಮಾಡಬೇಕಾಗಿಲ್ಲ, ಅವಳ ಕನಸುಗಳನ್ನು ಅವಳು ಪೂರೈಸಲಿ, ಅವಳು ಚೆನ್ನಾಗಿ ಒಂದು ಕಲ್ತುಬಿಟ್ಟು ತುಂಬ ಚೆನ್ನಾಗಿ ಒಂದು ಸಾಧನೆಯನ್ನು ಮಾಡಲಿ ಅಂತಕ್ಕಂಥದ್ದನ್ನು ಒಂದು ಅರ್ಜುನ್ ಜನ್ಯ ಅವರು ಹೇಳಿದರು. ಅವಳ ಆಸೆ ಏನಿದೆಯೋ ಅದನ್ನು ಮಾಡಲಿ ಅನ್ನೋ ಮಾತನ್ನ ಅರ್ಜುನ್ ಜನ್ಯ ಅವರು ಹೇಳಿದ್ರು. ಈಗ ನೋಡ್ಬೇಕಪ್ಪ ಅಂತಂದ್ರೆ ಅರ್ಜುನ್ ಜನ್ಯ ಅವರು ಕೂಡ ತುಂಬಾನೇ ಒಂದು ಪರಿಶ್ರಮದಿಂದ ಬೆಳೆದವರು. ಮೊದಲನೇದಾಗಿ ಒಂದು PA ಆಗಿ ಒಂದು ಕೆಲಸವನ್ನ ಮಾಡಿದ್ದಾರೆ. ಪರ್ಸನಲ್ ಅಸಿಸ್ಟೆಂಟ್ ಆಗಿ ಹಲವಾರು ಜನರಿಗೆ ಒಂದು ಕೆಲಸವನ್ನ ಮಾಡಿ ಸೊ ಸಂಗೀತವನ್ನ ಕಲ್ತ್ಕೊಳ್ಬೇಕಪ್ಪ ಅಂತಂದ್ರೆ ಅಷ್ಟಾಗಿ ಹೆಚ್ಚಾಗಿ ಒಂದು ಅವ್ರ ಹತ್ರ ದುಡ್ಡು ಇರಲಿಲ್ಲ. ಸೊ ಅದಕ್ಕಾಗಿ ಒಂದು PA ಆಗಿ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಕೆಲವೊಂದಿಷ್ಟು ಸಂಗೀತಗಳನ್ನ ನುಡಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ ನಂತರ ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಬಿಟ್ಟು ಮೊದಲನೇದಾಗಿ ಒಂದು ಆಟೋಗ್ರಾಫ್ ಅಂತಕ್ಕಂಥ ಸಿನಿಮಾದ ಮೂಲಕ ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ತುಂಬಾ ಖುಷಿ ಆಗುತ್ತೆ ಇಂಥವರನ್ನ ನೋಡಿದ್ರೆ. ಇನ್ನು ನೋಡಬೇಕಪ್ಪ ಅಂತಂದ್ರೆ ಒಂದು ಅರ್ಜುನ್ ಜನ್ಯ ಅವರ ಮಗಳ ಬಗ್ಗೆ ತುಂಬಾನೇ ಒಂದು ಹೆಮ್ಮೆ ಆಗುತ್ತೆ ಅನ್ನೋ ಮಾತನ್ನು ಕೂಡ ಅರ್ಜುನ್ ಜನ್ಯ ಅವರು ಹೇಳಿದ್ದಾರೆ. ಅರ್ಜುನ್ ಜನ್ಯ ಅವರು ಹೇಳ್ತಾರೆ, ನನ್ನ ಮಗಳು ತುಂಬಾ ಶಾಲೆಯಲ್ಲಿ ಜಾಣೆ ಇದ್ದಾಳೆ, ಅವಳನ್ನ ನಾನು ಯಾವಾಗಲೂ ತುಂಬಾನೇ ಇಷ್ಟಪಡ್ತೀನಿ, ಯಾವುದೇ ಒಂದು ಪರೀಕ್ಷೆ ಬಂದರೂ ಕೂಡ ಅದರಲ್ಲಿ ಪ್ರಥಮ ಸ್ಥಾನವನ್ನ ನನ್ನ ಮಗಳು ಪಡೆದೇ ಇರ್ತಾಳೆ ಅನ್ನೋ ಮಾತನ್ನ ಅರ್ಜುನ್ ಜನ್ಯ ಅವರು ಹೇಳ್ತಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ತುಂಬಾ ಒಂದು ಜಾಣೆ ಇದ್ದಾಳೆ, ಅದಕ್ಕಾಗಿ ಅವಳನ್ನ ಒಂದು ಸ್ಕೂಲ್ಗೆ ಸೇರಿಸಿದ್ದೆ, ಆದ್ರೆ ಅವಳು ಮಾಡಿರೋದನ್ನ ನೋಡಿ ಈಗ ನನಗೆ ಕಣ್ಣೀರು ಬರ್ತಾ ಇದೆ ಅನ್ನೋ ಮಾತನ್ನ ಅರ್ಜುನ್ ಜನ್ಯ ಅವರು ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಏನ್ ಮಾಡಿದ್ರು ಅರ್ಜುನ್ ಜನ್ಯ ಅವರ ಮಗಳು ಅನ್ನೋದನ್ನ ನೋಡ್ಬೇಕಪ್ಪ ಅಂತಂದ್ರೆ ಓದಿನಲ್ಲಿ ತುಂಬಾ ಜಾಣೆ ಆಗಿದ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಸಂಗೀತವನ್ನ ಕಲ್ತ್ಕೊಳ್ತಿದ್ರೆ ಕಲ್ತ್ಕೋ, ಇಲ್ಲಾದ್ರೆ ಬಿಡು, ನಿನ್ನ ಇಷ್ಟ. ಯಾಕಪ್ಪ ಅಂತಂದ್ರೆ ನನ್ನ ಒಂದು ಸಾಧನೆಯನ್ನ ನಿನ್ನ ಮೇಲೆ ನಾನು ಹೇರೋದಿಲ್ಲ, ನಿನ್ಗೆ ಏನು ಇಷ್ಟ ಇದೆಯೋ ಅದನ್ನ ಮಾಡು ಅನ್ನೋ ಮಾತನ್ನ ಅರ್ಜುನ್ ಜನ್ಯ ಅವರು ತಮ್ಮ ಮಗಳಿಗೆ ಹೇಳ್ತಾರಂತೆ. ಅದನ್ನ ಕೇಳಿದಂತ ಒಂದು ಅವರ ಮಗಳು ಸೊ ಅವ್ರ ಹತ್ರ ಏನು ಹೇಳ್ಕೊಳ್ಳಾರ್ದೆ ಸೊ ತಂದೆ ಮಾಡ್ತಕ್ಕಂಥ ಕೆಲಸವನ್ನ ಸುಮ್ಮನೆ ಕೊಡ್ತಾ ಇರ್ತಾರಂತೆ. ಸೊ ಅದನ್ನ ನೋಡಿದ ಇವರು ಮೊನ್ನೆ ಅಷ್ಟೇ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ಪ್ರಥಮ ಸ್ಥಾನವನ್ನ ಪಡೆದಿದ್ದಾರಂತೆ. ಒಂದು ಪಿಯಾನೋ ನುಡಿಸುವುದರಲ್ಲಿ ಒಂದು ಪ್ರಥಮ ಸ್ಥಾನವನ್ನ ಪಡೆದಿದ್ದಾರಂತೆ. ಇದನ್ನ ನೋಡಿದ ಒಂದು ಅರ್ಜುನ್ ಜನ್ಯ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಿರ್ಬೋದು, ಒಂದು ಕಣ್ಣೀರನ್ನು ಹಾಕಿದೆ. ನನ್ನ ಮಗಳಿಗೆ ನಾನು ಯಾವುದೇ ರೀತಿಯಾಗಿ ಸಂಗೀತವನ್ನು ಕಲ್ತ್ಕೊಂಡಿಲ್ಲ, ಆದರೂ ಕೂಡ ಇಷ್ಟೊಂದು ಕಲ್ತಿದ್ದಾಳೆ, ಸೊ ನನಗೆ ಹೆಮ್ಮೆ ಆಗುತ್ತೆ ಅನ್ನೋ ಮುಖಾಂತರ ಒಂದು ಕಣ್ಣೀರನ್ನು ಅರ್ಜುನ್ ಜನ್ಯ ಆಗಿರ್ಬೋದು, ಒಂದು ಗೀತಾ ಆಗಿರ್ಬೋದು ಹಾಕಿದ್ದಾರಂತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಅರ್ಜುನ್ ಜನ್ಯ ಅವರ ಮಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ.